ಮುದ್ದುಳ್ಳ ಮೊಗದವನೋ ಮೂಡಾಲಗಿರಿಯವನೋ ಮುದ್ದುಳ್ಳ ಮೊಗದವನೋ ಮೂಡಾಲಗಿರಿಯವನೋ ಚಿನ್ನದ ಕಂಸಾಳೆಯ ನುಡಿಸಿ ಮುತ್ತಿನ ಜೋಳಿಗೆಯ ಧರಿಸಿ ವಾರಣಕ್ಕೆ ಬಂದ ದೇವರು ನನ್ನ ಮಾದೇವ ವಾರಣಕ್ಕೆ ಬಂದ ದೇವರು ಮುದ್ದುಳ್ಳ ಮೊಗದವನು ಮೂಡಾಲಗಿರಿಯವನು ಮುದ್ದುಳ್ಳ ಮೊಗದವನು ಮೂಡಾಲಗಿರಿಯವನು ಚಿನ್ನದ ಕಂಸಾಳೆಯ ನುಡಿಸಿ ಮುತ್ತಿನ ಜೋಳಿಗೆಯ ಧರಿಸಿ ವಾರಣಕ್ಕೆ ಬಂದ ದೇವನು ನನ್ನ ಮಾದೇವ ವಾರಣಕ್ಕೆ ಬಂದ ದೇವರು ಪುತ್ತೂರು ಮಠದಲ್ಲಿ ಪುತ್ತೂರು ಮಠದಲ್ಲಿ ಕಲ್ಲೂರು ತೋಪಿನಲ್ಲಿ ಪುತ್ತೂರು ಮಠದಲ್ಲಿ ಕಲ್ಲೂರು ತೋಪಿನಲ್ಲಿ ಇಳಿಗೆಜ್ಜೆಯ ಹಾಡ ಹಾಡಿದ ಮರಿದೇವ ಹಾವು ಹಲ್ಲಿಗಳ ಹೂ ಮಾಡಿದ ದೇವ ಪವಾಡ ತೋರಿದರು ಮಹಾದೇವನಾದರು ಮುದ್ದುಳ್ಳ ಮೊಗದವನು ಮೂಡಾಲಗಿರಿಯವನು ಮುದ್ದುಳ್ಳ ಮೊಗದವನು ಮೂಡಾಲಗಿರಿಯವನು ಚಿನ್ನದ ಕಂಸಾಳೆಯ ನುಡಿಸಿ ಮುತ್ತಿನ ಜೋಳಿಗೆಯ ಧರಿಸಿ ವಾರಣಕ್ಕೆ ಬಂದ ದೇವನು ನನ್ನ ಮಾದೇವ ವಾರಣಕ್ಕೆ ಬಂದ ದೇವನು ಎಪ್ಪತ್ತೇಳು ಮಲೆಯಲ್ಲಿ ಎಪ್ಪತ್ತೇಳು ಮಲೆಯಲ್ಲಿ ಒಪ್ಪಿದ ನೆಲೆ ಮಾಡಿ ಎಪ್ಪತ್ತೇಳು ಮಲೆಯಲ್ಲಿ ಒಪ್ಪಿದ ನೆಲೆ ಮಾಡಿ ಬೇಡ ಚಂಪಣರ ಒಕ್ಕಲ ಕಾಪಡೆದು ಹಲೂರು ಮಠವೆಂದು ಸೋಲಿಗರ ಕರೆತಂದು ಒಂದೊತ್ತದೊಳಗೋಗಿ ಮಹಾದೇವನಾದರು ಮುದ್ದುಳ್ಳ ಮೊಗದವನು ಮೂಡಾಲಗಿರಿಯ
ಮೂಡಲಗಿರಿಯವನು ಚಿನ್ನದ ಕಂಸಾಳೆಯ ನುಡಿಸಿ ಮುತ್ತಿನ ಜೋಳಿಗೆಯ ಧರಿಸಿ ಕೊರಡೆಗೆ ಬಂದ ದೇವರು ನನ್ನ ಮಾದೇವ ಕೊರಡೆಗೆ ಬಂದ ದೇವರು ಗೋಲ ಬಂಡೆ ಜನುಮ ದೇವರು ಕೊರಡೆಗೆ ದಯ ಮಾಡವರೇ ಪಾರಣ್ಯ ನೀಡುವ ಗೋಡುಗಳ ಮಾದೇವನಿಗೆ ಆನಮಲೆ ಜೇನುಮಲೆ ಗುಂಜುಮಲೆ ಗುರುಬೆಲ್ಲಿ ಮಲೆ 77 ಮಲಬಲೆಗೆ ತಪ್ಪದೇನಂದು ನಾಟ್ಯ ಮಾಡುವ ನಮ್ಮಪ್ಪ ಮತ್ತು ಮಾದೇವನ ಪಾದಕ್ಕೆ ಉಘೇ ಉಘೇಂದವ್ರ ಮನೆ ಉದ್ಧಾರ ಮಾಡುವಂತ ಮತ್ತು ಮಾದೇವನ ಪಾದಕ್ಕೆ ರಾಶಿನ ಧೂಪ ಹಾಕ್ತವ್ರ ಮನೆಗೆ ರಾಶಿ ಭಾಗ್ಯ ಕೊಡುವಂತ 7 ಮಲೆ ಎತ್ತೈನ ಪಾದಕ್ಕೆ ಉಘೇ. ಮನುಷ್ಯನಿಗೆ ಭಯ ಜಾಸ್ತಿ. ಯಾವ ಭಯ? ಜೀವನದ ಭಯ, ಜೀವದ ಭಯ. ಜೀವದ ಭಯ ಜಾಸ್ತಿ. ಎಲ್ಲ ಮೈಸೂರು ಜಯದೇವ ಆಸ್ಪತ್ರೆ ತುಂಬೋಗ್ಬಿಟ್ಟದೆ ಈ 1-3 ದಿವಸದಿಂದ. ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಯ್ತದೆ ಅಂತೆಲ್ಲ ಚೆಕ್ ಮಾಡಿಸ್ಕೊಟ್ಟಬಿಟ್ಟಾರೆ. ನಾವು ಸತ್ತೋಗ್ಬಿಡ್ತೀವಿ ಅಂತ ಭಯ. ಇದೊಂದು ಭಯ ಬಂದ್ರೆ ಬದುಕು ನೆಮ್ಮದಿಲ್ಲದೆ ಹೋಗ್ಬಿಡ್ತದೆ. ಜೀವ ಭಯ ಅಂತೂ ಜಾಸ್ತಿ ಇಟ್ಕೋಕ್ ಹೋಗಬಾರ್ದು. ಹುಷಾರಾಗಿರ್ಬೇಕಷ್ಟೇ. 3 ಹೊತ್ತು ಅದೇ ಚಿಂತೆ ಮಾಡಿದ್ರೆ ಆಗೋದಿಲ್ಲ. ಸಾವು ಅನ್ನೋದು ಜೀವದ ಭಯ ಕಾಡ್ತದೆ. ಅದಕ್ಕೆ ನಮಗೊಂದು ನಂಬಿಕೆ ಇರಬೇಕು. ಅಯ್ಯೋ, ಜೀವ ಹೋದಾಗ ಹೋಗ್ಲಿ, ಜೀವನ ಹಾಳಾಗಬಾರ್ದಷ್ಟೇ. ಇಲ್ಲಿ ಜೀವ ಹೋದಾಗ ಹೋಗ್ಲಿ, ಪರವಾಗಿಲ್ಲ. ಮರಿಯಪ್ಪನಿಗಿಂತ ಮೊದಲೇ ಮಗ ತೀರ್ಕೊಂಡ್ಬಿಟ್ಟಿರೋದು. ಹೋದಾಗ ಹೋಗ್ಲಿ, ಅದು ಜೀವನ ಹೋಗಬಾರ್ದಷ್ಟೇ. ಜೀವನದಲ್ಲಿ ಕೆಟ್ಟವರು ಅನ್ಸ್ಕೋಬಾರ್ದಷ್ಟೇ. ಕೆಟ್ಟ ವ್ಯಕ್ತಿತ್ವ ಯಾರೂ ಒಪ್ಪೋದಿಲ್ಲ. ಸಾವು ಕೆಡ್ತಾಗಾರ ಬರ್ಲಿ, ಒಳ್ಳೇದಾಗಾರ ಬರ್ಲಿ. ಅದಕ್ಕೆ ನಾವು 2 ವಿಚಾರ ಮರಿಬಾರ್ದಂತೆ. ಒಂದು, ನನಗೊಂದಿನ ಸಾವು ಬರ್ತದೆ ಅನ್ನೋ ವಿಚಾರ, ಮತ್ತೊಂದು ದೇವ್ರು ಇದ್ದಾನೆ ಅನ್ನೋ ವಿಚಾರ. ಇವೆರಡು ವಿಚಾರ ಮರ್ತಿಲ್ಲ ಅಂದ್ರೆ ನಾವು ಕೆಟ್ಟವರಾಗಲ್ಲ. ಅವೆರಡು ಯಾರ ಜ್ಞಾಪಕವೋ ಅವನು ಕೆಟ್ಟದ್ದು ಮಾಡಲ್ಲ. ಇವೆರಡನ್ನೂ ಮರ್ತು ಬಿಡ್ತಾರೆ ಕೆಲವರು. ದೇವ್ರು ಅವನೇನೋ ಮರ್ತು ಬಿಟ್ಟು ಮಾಡಬಾರ್ದು ಮಾಡ್ತಾರೆ. ನಾನೇನೋ ಶಾಶ್ವತವಾಗಿರ್ತೀನಿ ಜಗತ್ತೊಳಗೆ, ಊರೊಳಗೆ ಅನ್ನುವಂಗೆ. ಏನ್ ನಾನಿಲ್ಲದೆ ಅದು ಹೆಂಗ್ ನಡೆದದು, ನಾನಿಲ್ಲದೆ ಅದು ಹೆಂಗ್ ಗೆದ್ದನು, ನಾನಿಲ್ಲದೆ ಅದು ಹೆಂಗ್ ಹಬ್ಬ ಆದದು, ಹಿಂಗೆಲ್ಲ ಬಡ್ಕೋಕ್ ಶುರುವಾಗ್ಬಿಡ್ತಾರೆ. ಹಾಗೆ ಆಗ್ತದೆ. ಯಾರೊಬ್ಬ ಅಂತಿದ್ದ, ನಾನಿಲ್ಲದೆ ಊರಲ್ಲಿ ಹಬ್ಬ ಆಗುದಿಲ್ಲ, ನಾನಿಲ್ಲದೆ ಊರಲ್ಲಿ ಹಬ್ಬ ಆಗುದಿಲ್ಲ, ನಾ ಸತ್ತೋಗ್ಬಿಟ್ರೆ ಈ ಊರೊಳಗೆ ಯಾವ ಹಬ್ಬ ಇಲ್ಲ ಅನ್ನುವ. ಅವ್ನು ಸತ್ತ ಮೇಲೆ ಊರಲ್ಲೆಲ್ಲ ಸೇರ್ಕ ದೂರೆಗೆ ಹಬ್ಬ ಮಾಡ್ತಾವ್ರೆ. ಈಗ ಅವನು ಓದ್ದೆ ಸರೋಯ್ತು ಅಂದೆ ಒಬ್ಬ. ಅವನು ಅನ್ಕೊಂಡಿದ್ದು ನಾನಿಲ್ದೆ ಆಗೋಲ್ತು ಅಂತ. ಈಗ ಜನ ಅಂತಿರೋದು ಅವ್ನು ಓದ್ದೆ ಸರೋಯ್ತು ಕಣಪ್ಪ, ಚೆನ್ನಾಗ್ ಆಯ್ತದ ಹಬ್ಬ ಅಂತ. ಅದಕ್ಕೆ ಭ್ರಮೆ ಇಟ್ಕೋಕ್ ಹೋಗ್ಬಾರ್ದು. ನನಗ್ ಚೆನ್ನಾಗ್ ಅವಕಾಶ ಸಿಕ್ಕದೆ. ಮೊನ್ನೆ ಯಾರೋ ಒಬ್ರು ಕಾರ್ಯಕ್ರಮ ಕರೆಸಿ ಹೇಳಿದ್ರು, ಚೆನ್ನಾಗ್ ಆಡ್ಬೇಕು, ಸಖತ್ತಾಗಿ ಆಡ್ಬೇಕು. ನಾನು ಅಲ್ಲೊಬ್ಬ ಕರೆಸಿದ್ದ, ಯಾರನ್ನ ಕೊಳ್ಳೇಗಾಲದವ್ರು ಬಂದಿದ್ರು, ಅಲ್ಲೊಬ್ಬ ಕರೆಸಿದ್ದ, ಮೈಸೂರು ಬಂದ್ರು. ನಾನು ನಿನ್ ಕರ್ಸಿವ್ನಿ, ಎಲ್ಲರನ್ನು ಮೀರ್ಸ್ಬೇಕು ನೀನು ಅಂದ. ನಾನು ನಿಮ್ಮ ಅಪ್ಪನ ತಿದ್ದಕ್ಕೆ ಆಡೋಕ್ ಬಂದಿವ್ನಿ, ಯಾರನ್ನ ಮೀರ್ಸೋಕ್ ಬಂದಿಲ್ಲ. ನೀನು ಅವೆಲ್ಲ ಬಿಟ್ಬಿಡಪ್ಪಾಜಿ. ನಿನ್ನ ಮನ್ಸಲ್ಲಿ ಭಾವನೆ ಏನಿರ್ಬೇಕು ಹೇಳು. ಅಪ್ಪ ದೇವರು ಕರ್ಪೂರ ಹಚ್ಬಿಟ್ಟು ಪೂಜೆ ಮಾಡು. ನಾನು ಅಪ್ಪ ಸ್ವರ್ಗಕ್ಕೆ ಹೋಗೋನ್ ಬೇಡ್ತೀನಿ, ಕಂಡೋರ್ ಮೀರ್ಸೋಕ್ ನನ್ನೇ ಕರ್ಸ್ತೆ, ಕುಸ್ತಿ ಗಿಸ್ತಿ ಆಡ್ ಮೀರ್ಸ್ಕೊ ಹೋಗ ಅವ್ರ ಹತ್ರ ಅಂತ. ನಾವು ಯಾವ ಕಾರ್ಯ ಹೆಂಗ ಮಾಡ್ಬೇಕನ್ನೋ ತಿಳುವಳಿಕೆ ಮೊದಲು ಬೇಕು. ನಮ್ಮ ಅಪ್ಪನ ತಿಥಿ ಹೆಂಗ್ ಮಾಡ್ದೆ, ನಾ ಸಖತ್ತಾಗಿ ಮಾಡದ್ನ ಅಂತ ಹೇಳ್ಕ ಓಡಾಡಿದ್ರೆ ಮೂರ್ಖ ಅಂತಾರೆ. ಅದು ನಿನ್ ಕರ್ತವ್ಯ, ಸುಮ್ಮನೆ ಮಾಡು. ಯಾರು ತಾವು ಸರ್ಟಿಫಿಕೇಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ದೇವ್ರ ಕಾರ್ಯ ಮಾಡಿ, ಅಪ್ಪನ ತಿಥಿ ಮಾಡಿ, ಹೆಂಗ್ ಮಾಡ್ದೆ ನಾನು ಅನ್ನೋದು, ನಮ್ಮ ಅಪ್ಪನ ಹೆಂಗ್ ನೋಡ್ಕೊಂಡೆ ನಾನು ಅನ್ನೋದು ನೋಡ್ಕೋಬೇಕಲ್ವ. ನಿನ್ ನೋಡ್ಕೊಂಡಿಲ್ವ ಅವನು? ಏನ್ ಹೇಳಕ ಓಡಾಡೋದು ಅದನ್ನ 50 ಜನ ಜೊತೆ? ದೊಡ್ಡ ಸಾಧನೆನ ಅದು? ಖಂಡಿತ ಅಲ್ಲ. ಇವತ್ತು ನಾನು ಆಡ್ತೀನಿ, ಅವ್ರಿಗೆ ಸ್ವರ್ಗ ಸಿಗ್ಲಿ ಅಂತ ಬೇಡ್ತೀನಿ. ಇದು ನಮ್ ಕರ್ತವ್ಯ. ಅರ್ಜಿ ಹಾಕ್ತಂಗೆ, ಅರ್ಜಿ ಹಾಕುದಷ್ಟೇ ನಮ್ ಕೆಲಸ. ಪಂಚಾಯತಿ ನಮ್ ಕಡೆ ಮೆಂಬ್ರಿ ಹಚ್ಚನಿರ್ಬೇಕು, ಪಾಸ್ ಮಾಡ್ಬೇಕು. ಅವ್ರಿಲ್ದೆ ಅವ್ರು ನಾವೇನ್ ಮಾಡುವ? ಅರ್ಜಿ ತೆಗೆದು ಪುಟ್ಟಿಗೆ ಎಸಿತಾರೆ, ಹೋಗತ್ತ ಹೋಯ್ತು ಅಂತ. ಹಂಗೆ ಇವತ್ತು ಪ್ರತಿಯೊಂದು ಕಾರ್ಯ ಬೇಡೋದು. ಅಪ್ಪ ನೀ ಸ್ವರ್ಗಕ್ಕೆ ಹೋಗು, ಸ್ವರ್ಗಕ್ಕೆ ಹೋಗು ಅಂತ. ಫಲಾಫಲಗಳ ನಿರ್ಣಯ ಯಾರು ಮಾಡ್ತಾನೆ? ವಿಧಿ ಮಾಡ್ತಾನೆ. ಶಂಭುಲಿಂಗೇಶ್ವರ ಮಾಡೋದಿಲ್ಲ. ಶಂಭುಲಿಂಗೇಶ್ವರ ಸ್ವರ್ಗ ಕೊಡುವಂಗಿದ್ರೆ ರಾಮಗುಣಿಗೆ ಇವತ್ತೇ ಕೊಟ್ಬಿಡ್ತಿದ್ದ.
ಯಾಕೆ ಅವ್ರ ಮನೆ ದೇವರು. ಆದ್ರೆ ವಿಧಿ ಅಂತ ಒಬ್ಬ ಅವನು ಯಾರಿಗೂ ಮನೆ ದೇವರಲ್ಲ. ಶನಿ ಮಹಾತ್ಮ ನಮ್ಗೆ ಯಾರಿಗೂ ಮನೆ ದೇವರಲ್ಲ. ಅವರು ಇವೆಲ್ಲ ನಡೀದಿಲ್ಲ. ನಾನು ನಿಮ್ಮ ಕಡೆನೋ ನಿಮ್ಮ ಮಕ್ಕಳು ನಿನ್ನ ಪೂಜೆ ಮಾಡ್ತೀನಿ, ಇವೆಲ್ಲ ಬೇಡ, ನಡಿ ಮಗ ಅಂತಾನು. ಅದಕ್ಕೆ ಇವತ್ತು ಧರ್ಮ ಕರ್ಮಗಳ ನಿರ್ಣಯವಾಗಿ ಮೋಕ್ಷ ಮಾರ್ಗದತ್ತ ಶ್ರೀಯುತರಾದಂಥ ನಮ್ಮ ರಾಮೇಗೌಡರು, ನಮ್ಮ ತಂಗಳಿಗೆರೆ ಗ್ರಾಮದ ಮರಿಯಪ್ಪನವರು ಸೇರುವಂಥ ಸಮಯದಲ್ಲಿ ಭಗವಂತ ಅವರಿಗೆ ಸದ್ಗತಿ ನೀಡಲಿ, ಚುಂಚನಗಿರಿಯ ಭೈರವ, ಕಾಲಭೈರವ ಮೃತರಿಗೆ ಮೋಕ್ಷ ನೀಡಲಿ ಅಂತೇಳಿ ಭೈರವನನ್ನ ಬೇಡೋಣ. ಗಳಗಲ್ಲಿನ ಮ್ಯಾಲೆ ಗಂಧ ಇಕ್ಕೊನ್ಯಾರೋ, ನನ್ನ ಚುಂಚನಗಿರಿಯ ಕವಿಸಿದ್ದ ದೇವರೇ ಮಾತಾಡೋ. ಅಪ್ಪ ಸ್ವಾಮಿ ಮಾತಾಡೋ, ಕಾಲ ಭೈರವ ಮಾತಾಡೋ, ಹೂವಂಬಾಳೆ ಬರುವಾಗ ದೇವರೇ ಮಾತಾಡೋ. ಸ್ವಾಮಿ ಮಾತಾಡೋ, ಕಾಲ ಭೈರವ ಮಾತಾಡೋ, ಹೂವಂಬಾಳೆ ಬರುವಾಗ ದೇವರೇ ಮಾತಾಡೋ. ಸ್ವಾಮಿ ಹೂವಂಬಾಳೆ ಬರುವಾಗ ದೇವರೇ ಮಾತಾಡೋ. ಉದೇ ಕಾಲ ಭೈರವ, ಉದೇ ಬಲಿಸಿದ್ಧ, ಉದೇ ಅನ್ನದಾನೆ. ಎದ್ದರೆ ನಿನಗಾನ, ಬಿದ್ದರೆ ನಿನಗಾನ, ಎದ್ದರೆ ನಿನಗಾನ, ಬಿದ್ದರೆ ನಿನಗಾನ, ಸಿದ್ಧರ ಜ್ಞಾನ ಶಿವಜ್ಞಾನ ದೇವರೇ ಮಾತಾಡೋ. ಸಿದ್ಧರ ಜ್ಞಾನ ಶಿವಜ್ಞಾನ ದೇವರೇ ಮಾತಾಡೋ. ಸ್ವಾಮಿ ಮಾತಾಡೋ, ಕಾಲ ಭೈರವ ಮಾತಾಡೋ, ಹೂವಂಬಾಳೆ ಬರುವಾಗ ದೇವರೇ ಮಾತಾಡೋ. ಸ್ವಾಮಿ ಹೂವಂಬಾಳೆ ಬರುವಾಗ ದೇವರೇ ಮಾತಾಡೋ. ಚೇಳೂರ ಕಂಬದಲ್ಲೇ ತೋಳ ಬೀಸೋದ್ಯಾರೋ, ಚೇಳೂರ ಕಂಬದಲ್ಲೇ ತೋಳ ಬೀಸೋದ್ಯಾರೋ, ಚುಂಚನಗಿರಿಯ ಶರಣಾರು ದೇವರೇ ಮಾತಾಡೋ. ನಮ್ಮ ಚುಂಚನಗಿರಿಯ ಶರಣಾರು ದೇವರೇ ಮಾತಾಡೋ. ಸ್ವಾಮಿ ಮಾತಾಡೋ, ಕಾಲ ಭೈರವ ಮಾತಾಡೋ, ಹೂವಂಬಾಳೆ ಬರುವಾಗ ದೇವರೇ ಮಾತಾಡೋ. ಸ್ವಾಮಿ ಹೂವಂಬಾಳೆ ಬರುವಾಗ ದೇವರೇ ಮಾತಾಡೋ. ಉಗೆ ಕಾಲಭೈರವ ನಮ್ಮಪ್ಪ ಅನ್ನದಾನಿ, ಗಳಗಲ್ಲ ಸಿದ್ಧ, ರವಿ ಸಿದ್ಧ, ಹೆಚ್ಚಪ್ಪು ಪಟ್ಟು ಭಕ್ತ ಮನೆಯ ಭಾಗ್ಯ ನೀಡಪ್ಪ, ಭಾಗ್ಯ ನೀಡು. ಯಾಕಪ್ಪ ಬೈರುವ ನಿನ್ನ ಮುಖವೆಲ್ಲ ಸಪ್ಪಿಗೆ, ಯಾಕಪ್ಪ ಬೈರುವ ನಿನ್ನ ಮುಖವೆಲ್ಲ ಸಪ್ಪಿಗೆ, ನಿನ್ನ ನೋಡಕ್ಕೆ ಬಂದವರು ನಗುತ್ತಾರೆ ಕಲಿಯಾಗೋ ನನ್ನಪ್ಪ, ನಿನ್ನ ನೋಡಕ್ಕೆ ಬಂದವರು ನಗುತ್ತಾರೆ ಕಲಿಯಾಗೋ ನನ್ನಪ್ಪ. ಸ್ವಾಮಿ ಮಾತಾಡೋ, ಕಾಲ ಭೈರವ ಮಾತಾಡೋ, ಹೂವಂಬಾಳೆ ಬರುವಾಗ ದೇವರೇ ಮಾತಾಡೋ. ಹೂವಂಬಾಳೆ ಬರುವಾಗ ದೇವರೇ ಮಾತಾಡೋ. ಹೂವಂಬಾಳೆ ಬರುವಾಗ ಭೈರವ ದೇವರೇ ಮಾತಾಡೋ. ಅಯ್ಯ ಚುಂಚನಗಿರಿಯ
ಅಯ್ಯ ಕಾಲಭೈರವ ಗಳಗಲ್ಲ ಸಿದ್ಧ ಅನ್ನದಾನಿ ನನ್ನಪ್ಪ, ನಂಬಿದ ಭಕ್ತರಿಗೆ ಚೊಕ್ಲು ಭಾಗ್ಯ ಕೊಟ್ಟು ಘನಭಾಗ್ಯ ಕೊಟ್ಟು ನಂಬಿದ ಮನೆಯ ನಂದಾದೀಪವಾಗಿ ಕಾಪಾಡು ಉಭೇ ಕಾಲಭೈರವ.